ಸ್ನೇಹಿತರೆ, ನಾಡಿನ ಹಿರಿಯ ಜೀವ, ಒಂದು ಕಾಲದಲ್ಲಿ ಸಂಘ ಪರಿವಾರದ ದೊಡ್ಡ ಶಕ್ತಿಯಾಗಿ BJPಯ ಆಧಾರ ಸ್ತಂಭ ಆಗಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿರತಕ್ಕಂಥ ಹಿರಿಯ ಜೀವ AK ಸುಬ್ಬಯ್ಯನವರೊಂದಿಗೆ ನಾವಿದ್ದೀವಿ. ಇವತ್ತು ನಮ್ಮ ಧ್ವನಿಯ ಪರವಾಗಿ ಮೊದಲ ಬಾರಿ ನಾನು ಇನ್ನೊಂದು ಸಂಘ ಪರಿವಾರದ ಇಂದ ಬಂದಿರತಕ್ಕಂಥ ಇವತ್ತು ನಾಡಿನ ಪರವಾಗಿ ಜೀವ ಧ್ವನಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ AK ಸುಬ್ಬಯ್ಯನವ್ರನ್ನ 4 ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮನ್ನು ಮೊದಲ ಬಾರಿ ಭೇಟಿಯಾಗಿದ್ದು ಇವತ್ತು ಅತ್ಯಂತ ಖುಷಿ ನಮಗೆ. ಒಂದು ನಮ್ಮ ಧ್ವನಿಯ ತಂಡ, ನಮ್ಮ ಧ್ವನಿಯ ಪರವಾಗಿ ಇವತ್ತು ನಿಮ್ಮನ್ನು 4 ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು. ಯಾಕಂದರೆ ನಮ್ಮ ಧ್ವನಿ ಒಂದು ಸಮಾಜದ ಪರವಾಗಿ, ಸಮಾಜದ ವಿಚಾರವಾಗಿ ಇವತ್ತು ಏನು ಈ ಕೋಮು ಸಂಘರ್ಷ ಇದೆ, ಏನು ಈ ಜಾತಿ ಸಂಘರ್ಷಗಳಿದ್ದಾವೆ, ಇದನ್ನು ಪೋಷಣೆ ಮಾಡ್ತಕ್ಕಂಥವರಿಗೆ ಇವತ್ತೇನು ಬೆಂಬಲ ಆಗ್ತಾ ಇದೆ ವಾತಾವರಣ ಸಮಾಜದಲ್ಲಿ, ಇದರ ಎಲ್ಲದ ವಿರುದ್ಧ ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಾವು ಹೊರಟಿರ್ತಕ್ಕಂಥವ್ರು. ಮೊದಲನೇದಾಗಿ ನಮ್ಮ ಈ ಪ್ರಯತ್ನದ ಬಗ್ಗೆ ತಾವೇನು ಹೇಳ್ತೀರಿ? ತಮ್ಮನ್ನು ನೋಡಿ ಮಾತಾಡಿಸ್ಬೇಕು ಅಂತ ಹೇಳಿ ತುಂಬ ಕುತೂಹಲದಿಂದ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ನಾನಾಗಿ ಬರಬೇಕು ಅಂದರೆ ನನ್ನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಹುಡುಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನನಗೆ ಒಂದು ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ವೃದ್ಧಿಯಾಗುವಷ್ಟು ಪ್ರೇರಣೆ ನೀವು ನಮ್ಮನ್ನು ಭೇಟಿ ಮಾಡಿದ್ದರಿಂದ ಆಗಿದೆ. ಕಾರಣ ಏನಂತಂದರೆ, ಆ ಸಂಘ ಪರಿವಾರದಲ್ಲಿ ನಾನು ಇದ್ದವನು, ಭಾಳ ಆಳವಾಗಿ ಹೋದವನು. ನಾನು ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಅವರನ್ನ ಈ ಕಟ್ಟಿ ಒಂದು ಆಧಾರ ಮಾಡಿದವನು. ಅಷ್ಟೆಲ್ಲ ಮಾಡಿರಬೇಕಾದ್ರೆ ನೂರಕ್ಕೆ 100ರಷ್ಟು ಅವರ ಬಗ್ಗೆ ನನ್ನಲ್ಲಿ ವಿಶ್ವಾಸ ಇತ್ತು. ಇವರೇ ಸತ್ಯ, ಇವರೇ ನಿಜ, ಭಾಳ ಒಳ್ಳೆಯ ಜನ ಅಂತ ಇತ್ತು. ಮತ್ತು ಬಾಕಿ ಇರೋದು ತಿರುಗಿ ನೋಡಲಿಲ್ಲ. ನಮ್ಮಂಥ ಆವೇಶದಿಂದ ನಾವು ಕೆಲಸ ಮಾಡಿಬಿಟ್ವಿ. ಒಂದು ಹಂತದಲ್ಲಿ ಇದು ಪಾಪ ಕೆಲಸ ಅಂತ ನನಗನ್ನಿಸ್ತು. ಗೊತ್ತಾಯ್ತು, ಇದೆಲ್ಲವೂ ಗೊತ್ತಾಯಿತು. ಗೊತ್ತಾದ ತಕ್ಷಣ ಮತ್ತೆ ಮುಂದುವರಿಯೋದು ಇದು ಸರಿಯಲ್ಲ, ಅದು ಅಪ್ರಾಮಾಣಿಕತನ ಆಗ್ತದೆ. ನಾನು ಏನು ಅವರಿಗೆ ಮಣ್ಣು ಹೊತ್ತು ಅವ್ರನ್ನ ಬೆಳೆಸಿದ್ದೀನೋ ಅದನ್ನು ನಾನು ನಿರ್ನಾಮ ಮಾಡಲೇಬೇಕು, ಅದಕ್ಕಿರುವಂಥ ಒಂದು ಪ್ರತಿ ಚಳವಳವನ್ನು ಕಟ್ಟಬೇಕು ಅಂತ ಹೇಳಿ ಬಿಟ್ಟು ಅದರಿಂದ ಹೊರಗೆ ಬಂದು ಇಲ್ಲಿವರೆಗೆ ನನ್ನ ಕೈಲಾದ ಮಟ್ಟಿಗೆ ಆ ಪ್ರತಿ ಚಳವಳವನ್ನು ಮುಂದುವರಿಸಿಕೊಂಡೇ ಬರ್ತಾಯಿದ್ದೀನಿ. ಅಂಥದ್ದೇ ಪರಿಸ್ಥಿತಿಯಲ್ಲಿ ನನಗಿಂತಲೂ ಭಾಳ ಉತ್ತಮವಾಗಿ ಹೊರಗಡೆ ಬಂದು ಧೀರೋದ್ಧಾತ್ತ ಮನೋಭಾವದಿಂದ ಹಿಂದೆ ಮಾಡಿದ್ದೆಲ್ಲವೂ ತಪ್ಪು ಅಂತ ಹೇಳೋದನ್ನು ಬಹಿರಂಗವಾಗಿ ಒಪ್ಪಿಕೊಂಡು ಆ ತಪ್ಪನ್ನು ಸರಿ ಮಾಡಬೇಕು, ಈ ದುಷ್ಟ ಶಕ್ತಿಯನ್ನು ದಮನ ಮಾಡಿ ದೇಶದ ಪವಿತ್ರತೆಯನ್ನು ಕಾಪಾಡಬೇಕು, ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ ನೀವು ಹೊರಟು ಚಳವಳಿ ಮಾಡ್ತಾಯಿದ್ದೀರಲ್ಲ, ನಿಮಗೆ ನನ್ನ ನಮಸ್ಕಾರಗಳು, ನಿಮಗೆ ಅಭಿನಂದನೆಗಳು. ಈ ಚಳವಳ ಪ್ರಚಂಡವಾಗಿ ದೇಶವ್ಯಾಪಿಯಾಗಿ ಒಂದು 2ನೆಯ ಸ್ವಾತಂತ್ರ್ಯ ಹೋರಾಟವಾಗಿ ರೂಪುಗೊಳ್ಳಲಿ ಅಂತ ಹೇಳುವಂಥದ್ದು ನನ್ನ ಮನದಾಳದ ಆಸೆ ಆಗಿದೆ. ನಿಮ್ಮ ಈ ಆಶೀರ್ವಾದ ನಿಜಕ್ಕೂ ಒಂದು ಆನೆಬಲ ಅಂತ ಅಂದ್ಕೊಳ್ತೀನಿ ನಮಗೆ. ಅದೇ ರೀತಿ ಈ ಹಿಂದುತ್ವ ಅಂದರೆ ಅವ್ರೇನು ಇವತ್ತು ಜನರಿಗೆ ಹೇಳ್ತಾರೆ, ಆದರ್ಶಗಳನ್ನ ಹೇಳ್ತಾರೆ, ರಾಷ್ಟ್ರೀಯತೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಒಂದು 4 ಮಾತಲ್ಲಿ ಹೇಳ್ಬೋದಾ? ಒಂದು, ಈ ಹಿಂದುತ್ವ ಅಂತ ಹೇಳೋದು ಹಿಂದೂ ಧರ್ಮದಲ್ಲಿ ಒಂದು ರೋಗ. ಹಿಂದುತ್ವ ಅಂತ ಹೇಳೋದು ಒಂದು ಧರ್ಮವಲ್ಲ, ಒಂದು ನೀತಿನೂ ಅಲ್ಲ, ಒಂದು ನಿಯಮವೂ ಅಲ್ಲ, ಅದು ಅಧರ್ಮ. ಅದು ಮತ್ತು ಹಿಂದೂ ಧರ್ಮದ ಒಳಗೆ ಒಂದು ಕ್ಯಾನ್ಸರ್ ರೋಗ ಇದ್ದ ಹಾಗೆ, ಅದು ಹಿಂದುವೇ ಅಲ್ಲ. ಅದು ನಾವು ಇದನ್ನೇ ಹೇಳ್ತೀವಿ. ಹಿಂದುತ್ವ ಗೋಡ್ಸೆ, ಹಿಂದೂ ಮಹಾತ್ಮ ಗಾಂಧಿ. ಒಬ್ಬ ಶ್ರೇಷ್ಠ ಹಿಂದೂ ಅಂತ ಅನಿಸಿಕೊಳ್ಳುವಂಥ ಮಹಾತ್ಮ ಗಾಂಧಿಯನ್ನು ಹಿಂದೂ ವಿರೋಧಿ ಅಂತ ಹೇಳಿ ಅವನ್ನ ಹಣೆಪಟ್ಟಿ ಕಟ್ಟಿ ಗೋಡ್ಸೆ ಕೊಲೆ ಮಾಡ್ತಾನೆ. ಈ ಹಿಂದುತ್ವದ ಒಂದು ಪ್ರತಿರೂಪ ಗೋಡ್ಸೆ ಮತ್ತು ಗೋಡ್ಸೆ ಪರಿವಾರದವರು. ಈ ಹಿಂದುತ್ವ ಅಂತ ಹೇಳೋದೇ ಈ ಹಿಂದೂ ಧರ್ಮವನ್ನು ವಿನಾಶದತ್ತ ತೆಗೆದುಕೊಂಡು ಹೋಗುವಂಥ ಈ ಮುಸ್ಲಿಂ ತಾಲಿಬಾನ್ ಇದೆಯಲ್ಲ, ಆ ಥರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ತಾಲಿಬಾನ್ ಇದ್ದ ಹಾಗೆ ಹಿಂದುತ್ವ. ನಿಜವಾದ ಹಿಂದೂ ಧರ್ಮ ಗಾಂಧಿ, ನಿಜವಾದ ಹಿಂದೂ ಧರ್ಮ ವಿವೇಕಾನಂದ, ನಿಜವಾದ ಹಿಂದೂ ಧರ್ಮ ನಾರಾಯಣ ಗುರು, ನಿಜವಾದ ಹಿಂದೂ ಧರ್ಮ ಸಾಹು ಮಹಾರಾಜರು. ಇಂಥವರು ಹಿಂದೂಗಳು ನಿಜವಾದವರು ಇದ್ದಾರೆ, ಹಿಂದೂ ಹೋರಾಟ ಮಾಡಿ. ಅಂದರೆ ನಿಮ್ಮ ಮಾತಿನ ಅರ್ಥ ಹಿಂದೂ ಅನ್ನೋದು ಪವಿತ್ರ,
ಹಿಂದೂ ಅನ್ನೋದು ಶ್ರೇಷ್ಠ, ಹಿಂದುತ್ವ ಅನ್ನೋದು ಮಾರ್ಕೆಟ್. ಹಿಂದುತ್ವ ಅನ್ನೋದನ್ನ ಇವತ್ತು ಮಾರ್ಕೆಟ್ ಮಾಡಿಕೊಂಡು ಅಪವಿತ್ರಗೊಳಿಸಿದ್ದಾರೆ, ಅಂದ್ರೆ ಹಿಂದೂಗಳನ್ನು ಅಪವಿತ್ರಗೊಳಿಸಿದ್ದಾರೆ ಅಂತ ನಿಮ್ಮ ಮಾತಿನ ಅರ್ಥ. ಹಿಂದೂ ಧರ್ಮವನ್ನೇ ನಾಶ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಹಿಂದೂ ಧರ್ಮದ ನಿಜವಾದ ವಿರೋಧಿಗಳು RSS ಅವರೇ ಇದನ್ನ ಮಾಡಿ ಇವತ್ತು ಹಿಂದೂಗಳನ್ನ ಇವತ್ತು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅವರ ಭಾವನೆಗಳನ್ನ ಅನ್ನೋದು ನಿಮ್ಮ ಮಾತಿನ ಅರ್ಥ. ಇವತ್ತು ಈ ರಾಷ್ಟ್ರೀಯತೆ ಅನ್ನೋದು ಪ್ರತಿಬಿಂಬಿಸ್ತಾರಲ್ಲ RSS ಅವರು, ಅದರ ಬಗ್ಗೆ ಏನ್ ಹೇಳ್ತೀರಿ? ಅವರು ಈ ರಾಷ್ಟ್ರೀಯತೆ ಇವರು ಸುಳ್ಳು ರಾಷ್ಟ್ರೀಯತೆ ಇದೆ. ಈ ರಾಷ್ಟ್ರೀಯತೆ ಅಂತ ಇವರು ಎಷ್ಟು ಹೇಳ್ತಾರಲ್ಲ, ಇವರ ಹತ್ರ ಯಾವ ರಾಷ್ಟ್ರೀಯತೆಯೂ ಇಲ್ಲ. ಇವರ ಮೂಲಕ್ಕೆ ನಾವು ಹುಡುಕ್ತಾ ಹೋದರೆ ಈ ದೇಶದಲ್ಲಿ ಪರಕೀಯರ ಆಕ್ರಮಣ, ಈ ದೇಶದಲ್ಲಿ ನಡೆದಂಥ ಚಾರಿತ್ರಿಕ ಬಿಕ್ಕಟ್ಟುಗಳು, ಅನಾಹುತಗಳು, ಇದು ಎಲ್ಲಕ್ಕೂ ಕೂಡ ಈ ಹಿಂದುತ್ವದ ಮೂಲ ಇರುವಂಥ ಈ ವೈದಿಕಶಾಹಿ ಇದೆಯಲ್ಲ, ಅವರೇ ಕಾರಣ. ಅವರು ಬೇಕಾದರೆ ದೇಶನ ಮಾರ್ತಾರೆ. ಅವ್ರಿಗೆ ಯಾವ ದೇಶನೂ ಇಲ್ಲ, ದೇಶಭಕ್ತಿನೂ ಇಲ್ಲ, ಪಾವಿತ್ರ್ಯತೆಯೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದು ಹಿಂದುಗಡೆಯಿಂದ ಅಧಿಕಾರ. ಅದು ಸಿಂಹಾಸನದಲ್ಲಿ ನೇರವಾಗಿ ಬಂದು ಕೂರೋದಿಲ್ಲ, ಯಾಕಂದರೆ ಅಪಾಯ ಇದೆ ಅವರಿಗೆ. ಬ್ಯಾಕ್ ಸೈಡ್ ಡ್ರೈವಿಂಗ್ ಬೇಕು. ಈ ಬ್ಯಾಕ್ ಸೀಟ್ ಡ್ರೈವಿಂಗ್ ಆದರೆ ಮುಸಲ್ಮಾನ ಆದರೂ ಆಗ್ಬೋದು, ಅದು ಅವ್ರಿಗೆ ಆವಾಗ ಮುಸಲ್ಮಾನ ದ್ವೇಷ ಏನಿಲ್ಲ, ಕ್ರಿಶ್ಚಿಯನ್ ಆದರೂ ಆಗ್ಬೋದು, ಯಾವ ಶಕ್ತಿ ಆದರೂ ಆಗ್ಬೋದು, ಬ್ಯಾಕ್ ಸೀಟ್ ಡ್ರೈವಿಂಗ್ ಇರ್ಬೋದು. ಈ 800 ವರ್ಷಗಳ ಕಾಲ ಮುಸಲ್ಮಾನರು ಈ ದೇಶನ ಆಳಿದರು. ಆ ದೇಶ ಅವರ ಆಸ್ಥಾನದಲ್ಲಿ ಪಂಡಿತರಾಗಿ ಕೆಲಸ ಮಾಡಿದವರು ಯಾರು? ಇವರು ಇದೇ ಜನ ಮಾಡಿದರು. ಅವ್ರಿಗೇನಾದರೂ ಅಭ್ಯಂತರ ಇರಲಿಲ್ಲ. ಆವಾಗ ಬಾಬರಿ ಮಸೀದಿ ಕಟ್ಟಿಬಿಟ್ಟ, ಆವಾಗ ತಡೀಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ, ಹೇಳ್ತಾನೆ, ಆವಾಗ ತಡಿಬೇಕಾಯಿತು. ಈಗ ಪ್ರಜಾಪ್ರಭುತ್ವದ ದುರುಪಯೋಗ ಮಾಡಿಕೊಂಡು ಅದನ್ನು ಚರಿತ್ರೆ ಬದಲಾಯಿಸುವುದು ಇದೆ ಅಂತ ಹೇಳ್ಕೊಂಡು ಪ್ರಯತ್ನವನ್ನು ಮಾಡ್ತಾರೆ. ಇವರಿಗೆ ದೇಶಭಕ್ತಿ ಅಂತೂ ಹೇಳೋದು ಇಲ್ಲ, ರಾಷ್ಟ್ರೀಯತೆ ಏನು ಅಂತ ಇಲ್ಲ. ಈ ದೇಶವನ್ನು ಸಂದರ್ಭ ಬರುವಾಗ ತಮ್ಮ ಸ್ವಂತ ಲಾಭಕ್ಕೆ ಮಾರಾಟ ಮಾಡೋದಕ್ಕೆ ಇವರು ಎಂದೂ ಹಿಂಜರಿಯುವ ಶಕ್ತಿಗಳಲ್ಲ. ರಾಷ್ಟ್ರೀಯತೆ ಅನ್ನೋದನ್ನ ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ. ರಾಷ್ಟ್ರೀಯತೆ ಅನ್ನೋದ್ರ ಮೇಲೆ ಪ್ರಾಮಾಣಿಕತೆ ಇಲ್ಲ. ರಾಷ್ಟ್ರೀಯತೆ ಅನ್ನೋದು ಒಂದು ದುರುಪಯೋಗ ಆಗ್ತಾ ಇದೆ. ನಮ್ಮ ದೇಶದ ಒಂದು ದೇಶಭಕ್ತಿ ಏನಿದೆ ಜನರ ಭಾವನೆಯಲ್ಲಿ, ಜನಸಾಮಾನ್ಯರ ಭಾವನೆಯಲ್ಲಿ, ಇದನ್ನು ಸಂಪೂರ್ಣವಾಗಿ ಇವರು ಮಾರ್ಕೆಟ್ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಹೌದು. ಈಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭವನ್ನೇ ನೋಡಿ, ಈ ಭಗತ್ ಸಿಂಗ್ ಹೋಗಿ ಆ ರೀತಿಯಲ್ಲಿ ಮಾಡಿ, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಏಜೆಂಟರಾಗಿದ್ದರು, ಬ್ರಿಟಿಷರ ಪರವಾಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಗಾಂಧಿಯವರಿಗೆ ಅಥವಾ ಹೋರಾಟದಲ್ಲಿ ಇವರು ಭಾಗಿಯಾಗಲಿಲ್ಲ, ಸಮರ್ಥನೆಯೂ ಮಾಡಲಿಲ್ಲ. ಹೌದು. ಸ್ವಾತಂತ್ರ್ಯ ಬಂದ ಮೇಲೆ ಆ ಫ್ರೀಡಮ್, ಇಂಡಿವಿಜುವಲ್ ಫ್ರೀಡಮನ್ನು ದುರುಪಯೋಗಪಡಿಸಿಕೊಂಡು ಈ ಇಲ್ಲದ ಚಳವಳಿಗಳನ್ನೆಲ್ಲ ಹುಟ್ಟುಹಾಕಿ ಇಲ್ಲಿ ಬಿಕ್ಕಟ್ಟು ನಿರ್ಮಾಣ ಮಾಡುವ ಸ್ವಾತಂತ್ರ್ಯ ಹೋರಾಟದಲ್ಲೂ ಧರ್ಮವನ್ನು ಎಳೆದು ತಂದು ಒಡಕು ಮೂಡಿಸಿದ ಸಾಧನೆ ಇವರದು. ಈ ಸಾಧನೆ ಇವರು ಒಗ್ಗಟ್ಟು ಮಾಡಿದ ಸಾಧನೆ ಅಲ್ಲ. ಖಂಡಿತ. ಈಗ ಈ ಜನಸಾಮಾನ್ಯರು ಅತಿ ಹೆಚ್ಚಾಗಿ ಇವರುಗಳ ವಿಚಾರಕ್ಕೆ ಜಾಸ್ತಿ ಆಕರ್ಷಿತರಾಗ್ತಾರೆ. ಅದಕ್ಕೆ ಕಾರಣಗಳೇನು? ಈಗ ಈ ಸಾಮಾನ್ಯ ಜನಗಳಿಗೆ ಇದೊಂದು ನಿಗೂಢವಾದ್ದು. ಈ ವೈದಿಕಶಾಲಿ, ಅವೈದಿಕ ಶಕ್ತಿ, ಇಲ್ಲಿ ದೇಶ ವಿರುದ್ಧೋಹಿ ದುಷ್ಟಶಕ್ತಿ, ಈ ದೇಶ ಪ್ರೇಮದ ಶಕ್ತಿ, ಇದರ ಬಗ್ಗೆ ಸಾಮಾನ್ಯವಾಗಿ ಜನಗಳಿಗೆ ಏನಂತ ಅದರ ಬಗ್ಗೆ ಒಂದು ತಲೆ ಕೆಡಿಸಿಕೊಳ್ಳುವಂಥದ್ದು ಇಲ್ಲ, ಅದರ ಬಗ್ಗೆ ಒಂದು ನಿಷ್ಠೆಯೂ ಇಲ್ಲ. ಸಾಮಾನ್ಯವಾಗಿ ಅವರ ಬದುಕು. ಈಗ ಇದು ಅವರಿಗೆ ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ಜನಕ್ಕೆ ಅರ್ಥ ಆಗಿದೆ. ಉಳಿದವರು ಬಾದರಕ್ಷಣಿಲ್ಲ, ಯಾರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅವರು ಇದರ ಬಗ್ಗೆ ಈಗ ಸಂವಿಧಾನ ಹೋಯಿತು, ಮನುಧರ್ಮಶಾಸ್ತ್ರವೇ ಜಾರಿಯಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಈಗ ನಮ್ಮಲ್ಲಿರುವಂಥ ಈ ಜನಸಾಮಾನ್ಯರು, ಅಪ್ಪರ್ ಕಾಸ್ಟ್ ಮೇಲ್ವರ್ಗದವರು ಯಾರೂ ಏನೂ ಕಳ್ಕೊಳ್ಳೋದಿಲ್ಲ. ಮನುಧರ್ಮಶಾಸ್ತ್ರವೇ ಜಾರಿಯಲ್ಲಿ ಬಂದರೆ ಕರ್ನಾಟಕದಲ್ಲಿ ಲಿಂಗಾಯತರು ಏನು ಕಳ್ಕೊಳ್ಳೋದಿಲ್ಲ, ಕರ್ನಾಟಕದಲ್ಲಿ ಒಕ್ಕಲಿಗರೇನು ಕಳ್ಕೊಳ್ಳೋದಿಲ್ಲ, ಬ್ರಾಹ್ಮಣರು ಮತ್ತು ಮುಂದುಳಿದ ಜನಾಂಗಗಳು ಏನೂ ಕಳ್ಕೊಳ್ಳೋದಿಲ್ಲ. ಎಲ್ಲವನ್ನೂ ಕಳ್ಕೊಳ್ಳೋರು ಅಲ್ಪಸಂಖ್ಯಾತರು ಕಳ್ಕೊಳ್ತಾರೆ, ದಲಿತರು ಕಳ್ಕೊಳ್ತಾರೆ, ಕೆಲವು ಹಿಂದುಳಿದ ವರ್ಗದವರು ಎಲ್ಲವನ್ನ ಕಾನ್ಸ್ಟಿಟ್ಯೂಷನ್ನಿಂದ ಏನೇನು ಪಡೆದಿದ್ರು ಅವ್ರು ಕಳ್ಕೊಳ್ತಾರೆ. ಯಾವ ಕಾನ್ಸ್ಟಿಟ್ಯೂಷನ್ನಿಂದ ಪಡೆಯೋದರ ಬದಲಾಗಿ ಸ್ವಲ್ಪ ನಷ್ಟ ಅನುಭವಿಸಿದ್ರು ಅವರು ಅದು ಬಂದರೆ ಏನು ತೊಂದರೆ ಇಲ್ಲ ಅವರಿಗೆ. ಅದರಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಮಾರ್ಕೆಟಿಂಗರು ಅದನ್ನು ಸ್ವೀಕಾರ ಮಾಡ್ತಾರೆ. ಅಂಥ ಒಂದು ನಿಷ್ಠೆ ಯಾವುದರ ಬಗ್ಗೆ, ಸಿದ್ಧಾಂತದ ಬಗ್ಗೆ ಅವ್ರು ಹೋಗೋದಿಲ್ಲ. ಅದಕ್ಕಾಗಿಯೇ ಒಂದು ಜನಕ್ರಾಂತಿ, ಜನಾಂದೋಲನದ ಅಗತ್ಯ ಇರೋದು. ಜನಾಂದೋಲನ ಬೆಳೀತಾ ಜನ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ರಾಜ್ಯ ಅಧ್ಯಕ್ಷರಾಗಿದ್ದು BJP-ನಲ್ಲೋ ಜನಸಂಘದಲ್ಲೋ? BJP.
ಬಿಜೆಪಿಯಲ್ಲಿ ಅಂದರೆ 84ನೇ ಇಸ್ವಿ 84ನೇ ಇಸಿ ಬಿ ಜೆ ಪಿ ಫಾರ್ಮ್ ಆಯ್ತಲ್ಲ 83 ನಂತರ. ಆವಾಗ 83 ನಂತರ ನೀವು 18 ಸೀಟ್ಗಳನ್ನು ಗೆಲ್ತೀರಿ ಅಲ್ಲ ಇಡೀ ರಾಜ್ಯದಲ್ಲಿ. ಯಾವ ಇಸ್ವಿ ಅದು? 83. 83ನಲ್ಲಿ 83ರಲ್ಲಿ ಬಿಜೆಪಿ ಇದಾದ್ಮೇಲೆ ನೀವು 18 ಸೀಟ್ಗಳನ್ನ ರಾಜ್ಯದಲ್ಲಿ ಗೆಲ್ತೀರಿ. ಆದರೆ ಅವತ್ತು ಬೂತ್ ಒಳಗಡೆ ಕೂರ್ಸೋಕ್ಕೆ ಕಾರ್ಯಕರ್ತರು ಇರಲಿಲ್ಲ, ಹೊರಗಡೆ ನಿಮಗೆ ವೋಟ್ ಕೇಳೋಕ್ಕೆ ಕಾರ್ಯಕರ್ತರು ಇರಲಿಲ್ಲ, ಇಡೀ ಇದರಲ್ಲಿ ನಿಮಗೆ ಯಾವುದೇ ಥರದ ಜನಸಾಮಾನ್ಯರಿಗೆ ಫೈಟ್ ಮಾಡೋಕ್ಕೆ ಕಾರ್ಯಕರ್ತರಿಲ್ಲ. ಅಂತಹ ಕಾಲದಲ್ಲಿ ನೀವು 18 ಸೀಟ್ಗಳನ್ನು ಬಿಜೆಪಿಗೆ ಹೇಗೆ ಗೆದ್ದು ಕೊಡ್ತೀರಿ? ಯಾವ ವಿಚಾರದ ಮೇಲೆ? ನಾನು ಆವಾಗ ಒಂದು ಮೇಯ್ನ್ ನಂದು ಟಾರ್ಗೆಟ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾದಂಥ ಕ್ರೂಸೇಡ್ ಮಾಡ್ತಾಯಿದ್ದೆ. ನಾನು ಭ್ರಷ್ಟಾಚಾರದ ವಿರುದ್ಧ ಏನು ಕ್ರೂಸೇಡ್ ಮಾಡ್ತಾಯಿದ್ದೆ ಅದರದ್ದು ಹೆಸರು ಬಿ ಜೆ ಪಿಗೆ ಹೋಯಿತು ನಾನು ಮಾಡಿದ್ದು. ಈಗ ಅವರು CM ಇಬ್ರಾಹಿಂ ರಾಜೀನಾಮೆ ಕೊಟ್ಟ, ರೇಣುಕಾ ರಾಜೇಂದ್ರನ್ ರಾಜೀನಾಮೆ ಕೊಟ್ಟ, ಈ ಗುಂಡೂರಾವ್ ಸರ್ಕಾರ ನಡಿಗೆ ಹೋಯಿತು. ಆದ್ದರಿಂದ ಭಾಳ ಪ್ರಾಮಾಣಿಕವಾದಂಥ ಪಾರ್ಟಿ ಬಿ ಜೆ ಪಿ. ಇದು ನಿಜವಾಗಿಯೂ ಭ್ರಷ್ಟಾಚಾರದ ವಿರೋಧಿ ಭಾವನೆ ಇದರಲ್ಲಿ ಇದೆ ಅಂತ ಹೇಳುವಂಥ ಮೆಸೇಜ್ ಹೋಗ್ಬಿಡ್ತಿದ್ದಾರೆ. ಯಾವ ಎಲ್ಲಿ ಲಿಂಗಾಯತರು ಇರಲಿಲ್ಲ ಪಾರ್ಟಿನಲ್ಲಿ, ಒಕ್ಕಲಿಗರು ಇರಲಿಲ್ಲ, ಅಥವಾ ಇಲ್ಲಿ ಸ್ವಲ್ಪ ಬ್ರಾಹ್ಮಣರಿದ್ದರು, ಶೆಟ್ರುಗಳಿದ್ದರು. ಹೌದು. ಅಂಥ ಪಾರ್ಟಿ ಕೇವಲ ಇದು ಪರಿಶುದ್ಧವಾದ್ದು, ಇದು ಭ್ರಷ್ಟಾಚಾರಿ ವಿರೋಧ ಪಾರ್ಟಿ. ಈ ಪಾರ್ಟಿ ಬಂದರೆ ಭ್ರಷ್ಟಾಚಾರ ನಿರ್ನಾಮ ಆಗುತ್ತೆ ಅಂತ ಹೇಳುವ ಮೆಸೇಜ್ ಹೋಗ್ಬಿಡ್ತು. ಅದು ಮೇನ್ ಕಾರಣ. ಮತ್ತು ನಾನು ಈ ಮುಸ್ಲಿಂ ಹೇಟ್ರೆಡ್ಡು, ಈ ಕ್ಯಾಂಪೇನು ಇದು ಮಾಡಲಿಲ್ಲ. ನಾನು ಸೆಕ್ಯುಲರ್ ಆಗಿಯೇ ಮಾತಾಡ್ತಾಯಿದ್ದೆ. ನಮ್ಮ ಈ ಬಿ ಜೆ ಪಿನಲ್ಲಿ ಮೀಟಿಂಗ್ ನಡೆದಾಗ ಮಧ್ಯಾಹ್ನ ಊಟಕ್ಕೆ ಆದಾಗ ಮಂತ್ರ ಹೇಳೋರು. ನಾನು ಮಂತ್ರ ಹೇಳೋದು ನಿಲ್ಲಿಸಿದೆ. ಇದು ರಾಜಕಾರಣ, ನಿಮ್ಮ RSS ಅಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಮಂತ್ರ ಹೇಳೋದು ಬೇಡ, ಊಟ ಮಾಡೋದು, ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಿ. ಅದು ಮೇಯ್ನಾಗಿ ಅದೇ. ನಾನು ಕ್ರೂಸೈಡ್ ಅಗೇನ್ಸ್ಟ್ ಇದು ಭ್ರಷ್ಟಾಚಾರ. ನೀವು ಅಂಥ ಕಾಲದಲ್ಲಿ 18 ಸೀಟ್ಗಳು, ಶಕ್ತಿ ಇಲ್ದಿರೋ ಕಾಲದಲ್ಲಿ 18 ಸೀಟನ್ನು ಗೆದ್ದು ಬಿ ಜೆ ಪಿಗೆ ಕೊಡ್ತೀರಿ. ಆದರೆ ನೀವು ಹೊರಗಡೆ ಬರೋದಕ್ಕೆ ಒಂದು ಕಾರಣ ಆಗಿರೋದು, ನೀವು ಮುಸಲ್ಮಾನರನ್ನು ವಿರೋಧ ಮಾಡದೇ ಇರೋದು, ದಲಿತರ ಪರ ನಿಮ್ಮ ಜಾಸ್ತಿ ಯೋಚನೆ ಇದ್ದಿದ್ದು, ಶೋಷಿತರ ಪರ ನಿಮ್ಮ ಧ್ವನಿ ಇದ್ದದ್ದು, ಮತ್ತು ನೀವು ಮೇಲ್ವರ್ಗದ ಪರವಾಗಿ ನೀವು ಹೆಚ್ಚು ಮಣೆ ಹಾಕದೇ ಇರೋದು, RSSಗೆ ಹೇಗೆ ಬೇಕೋ ಹಾಗೆ ನೀವು ವಾತಾವರಣನ ಕ್ರಿಯೇಟ್ ಮಾಡದೇ ಇರೋದೇ ಕಾರಣ ಅಂತ ಕೇಳಿದ್ರೆ, RSSನ ಕೈಗೊಂಬೆಯಾಗಿ ಅವರು ಹೇಳಿದ್ದನ್ನು ಸ್ವೀಕಾರ ಮಾಡಿಕೊಂಡು ಹೋಗೋದಿಲ್ಲ ಅಂತೇಳಿ ಅವರಿಗೆ ನಿರ್ಧಾರ ಕ್ಲಿಯರ್ ಆಗಿತ್ತು. ಆದ್ರೆ ಅವರಿಗೆ ಅದೆಲ್ಲ ಬೇಕಿತ್ತು. ಬಿಜೆಪಿ ಮುಸಲ್ಮಾನರ ವಿರೋಧಿಯಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು ಅವ್ರಿಗೆ ಬೇಕಿತ್ತು. ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ನೀವು ವಿರೋಧ ಮಾಡಿದ್ರಿ, ಸಂಘದ ಮೀಟಿಂಗ್ ನಲ್ಲಿ ನೀವು ವಿರೋಧ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಹೊರಗಡೆ ಬರಬೇಕಾಗಿತ್ತು. ನಿಜನಾ ಅದು? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ನಾನು ಆವಾಗಲೇ ಹೇಳಿದ್ರಲ್ಲ, ನಾನು ಮಂತ್ರ ಹೇಳಿ ಊಟ ಮಾಡೋದನ್ನು ನಾನು ನಿಲ್ಲಿಸಿದೆ ಅಂಥೇಳಿ. ಆಮೇಲೆ ಕೆಲವು ನಾನು ಮುನ್ಸಿಪಾಲ್ಟಿ ಎಲೆಕ್ಷನು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ಅಂತ ಆಯಿತು. ಅಲ್ಲಿ 50-50 ಬರ್ತದೆ, ಮುಸ್ಲಿಮ್ಸು ಇದ್ದಾರೆ. ಅಲ್ಲಿ 2 ಮುನ್ಸಿಪಾಲ್ಟಿ ಜನಸಂಘ ಕಾಲದಲ್ಲಿ ಗೆದ್ದು ಬಂತು. 2 ಮುನ್ಸಿಪಾಲ್ಟಿ ಜನಸಂಘ ಗೆದ್ದು ಬಂತು ಆ ಕಾಲದಲ್ಲಿ. ಅದರಿಂದ ನನ್ನ ಅಪ್ರೋಚ್ ಇತ್ತು, ನನ್ನ ಸೆಕ್ಯುಲರ್ ಅಪ್ರೋಚ್ ಇತ್ತು. ಈ ಕೋಮುವಾದ ಇರಲಿಲ್ಲ. ಹಾಗಾಗಿ ಅದು ಹಾಗೆ ಅದು ಬೆಳೀತಾ ಇತ್ತು. ಇದು ಈ ಪಾರ್ಟಿಯನ್ನು ಸೆಕ್ಯುಲರ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥದ್ದು, RSSನವ್ರನ್ನ ಪಾರ್ಟಿಯಿಂದ ದೂರ ಹಾಕಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಮೊದಲು ನನ್ನಲ್ಲಿ ನಡೀತು. ನಾನು BJP ಅಧ್ಯಕ್ಷನಾದೆ. ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೆ ಆವಾಗ ಜನಸಂಘದ ರೂಲ್ಸು ರೆಗ್ಯುಲೇಷನ್ಸು ಪಾರ್ಟಿಗೂ BJPಗೂ ವ್ಯತ್ಯಾಸ ಆಯಿತು. ಜನಸಂಘದಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿನೇ, ಅವನೇ ಎಲ್ಲ ಮಾಡೋದು. ಒಬ್ಬ ಅಧ್ಯಕ್ಷನಾಗಿದ್ದವನಿಗೆ ಅಧ್ಯಕ್ಷ ಸ್ಪೀಚ್ ಮಾಡೋದು ಯಾವುದು ಅಂತೇಳಿ ಅವನು ಆರ್ಗನೈಸಿಂಗ್ ಸೆಕ್ರೆಟರಿ ಬರ್ಕೊಡ್ಬೇಕು, ಅದನ್ನೇ ಓದೋದು. ಅದಕ್ಕಿಂತ ಒಂದು ಸೆಂಟೆನ್ಸ್ ಜಾಸ್ತಿ ಹೇಳಿಬಿಟ್ರೆ ಬೈಠಕ್ ಮಾಡೋರು. ಜನಸಂಘದ ಸ್ಥಿತಿ ಆಗಿತ್ತು. BJPಗೆ ಬಂದಾಗ ಅಧ್ಯಕ್ಷನ ಆಯ್ಕೆ ಮಾಡೋದು ಮತ್ತು ಇಡೀ ವರ್ಕಿಂಗ್ ಕಮಿಟಿಯನ್ನು ರಚನೆ ಮಾಡೋದು ಅಧ್ಯಕ್ಷನೇ ಮಾಡಬೇಕು. ಸ್ವಲ್ಪ ಇದು ಸ್ವಲ್ಪ ಲಿಬರಲ್ ಆಯಿತು. ಹಾಗಾದರೆ ನನ್ನ ಅಧ್ಯಕ್ಷನೇ ಮಾಡಿದರು. ಅಧ್ಯಕ್ಷ ಮಾಡಿದ ಮೇಲೆ ಬಾಕಿ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಮಾಡುವವನು ನಾನು. ಅಧಿಕಾರ ನಂದು, ನಾನೇ ಮಾಡಲಿಕ್ಕಿಲ್ಲ, ಎಲ್ಲರನ್ನೂ ಕರೆದು ಮಾಡ್ಬೋದು. ಆದರೆ ಅಧಿಕಾರ ಇದು ಮಾಡ್ಬೋದು. ಆದರೆ ಮಾರನೇ ದಿವಸ ನಾನು BJP ಆಫೀಸ್ ಹೋದೆ. ಒಬ್ಬ ರಘುಪತಿ ಶಾಸ್ತ್ರಿ ಅಂತ ಒಂದು RSSನವರು ಆ ಮಧ್ಯದಲ್ಲಿ ಒಂದು ಟೇಬಲ್ ಇಟ್ಟು ಆರ್ಗನೈಸಿಂಗ್ ಸೆಕ್ರೆಟರಿ ಅಂತಂದು ಬೋರ್ಡ್ ಹಾಕಿ ಒಂದು ಕುರ್ಚಿ ಹಾಕಿ ಕೂತಿದ್ದರು.
ನಾನು ಕೇಳಿದೆ, ಯಾರು ನೀನು? ನಾನು ಆರ್ಗನೈಸಿಂಗ್ ಸೆಕ್ರೆಟರಿ. ಯಾರು ಮಾಡಿದ್ದು? ಕೇಶವ ಕೃಪಾ ಸಂಘ ಯಾರು? ಸಂಘಕ್ಕೆ ಇದಕ್ಕೇನು ಸಂಬಂಧ? ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ, ಕಮಿಟಿಯೆಲ್ಲ ನಾನು ರಚನೆ ಮಾಡಬೇಕು, ಇನ್ನೂ ಮಾಡಲಿಲ್ಲ, ಎದ್ದು ಹೋಗೋದು. ಅವ ಎದ್ದು ಹೋದ. ಮಾರನೇ ದಿವಸ ನಾನು ಆಫೀಸ್ಗೆ ಹೋದರೆ ಟೆಲಿಫೋನ್ ಕಟ್ಟಾಗಿತ್ತು, ಟೈಪ್ರೈಟ್ರು ಮಾಯ ಆಗಿತ್ತು. ಏನು ಅಂತ ಹೇಳಿದ್ರೆ ಎಲ್ಲ ಸಂಘದ್ದು. ಮತ್ತು ನಾನು ಅದಕ್ಕೆ ಕೌಂಟ್ರಾಗಿ ಇದು ಒಂದು ಟೆಲಿಫೋನ್ ಇನ್ಸ್ಟಾಲ್ ಮಾಡಿಸಿದೆ, ಟೈಪ್ರೈಟ್ರ್ ತಂದೆ, ಟೈಪಿಸ್ಟನ್ನಿಟ್ಟೆ, ಅವರು ವಾಹನ ಎಲ್ಲ ಕಿತ್ಕೊಂಡು ಹೋದರೆ ನಾನು ವಾಹನ ಪರ್ಚೇಸ್ ಮಾಡಿದೆ. ಈ ಥರದಲ್ಲಿ ಅವ್ರ ವಿರುದ್ಧ ನನ್ನ ಚಳವಳ ಪ್ರಾರಂಭ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಚಳುವಳಿ. ಅಲ್ಲಿ ಆರಂಭ ಆಗುತ್ತೆ. ಇದು ಬಂದು ಕಡೆಗೆ ನನ್ನನ್ನು ಅವ್ರು ತೆಗೀಲಿ ಅಂತ ನಾನಾಗೆ ಬಿಟ್ಟು ಹೋಗಲಿ ಅಂತ ಅವರು. ಕಡೆಗೆ ನಾನು ಒಂದು ಕ್ಯಾರವಾನ್ ಇದಕ್ಕೆ ಲಿಂಕ್ ಪೇಪರ್ಗೆ, ಲಿಂಕ್ ಅಲ್ಲ, ಇದು ಯಾವುದು ಮ್ಯಾಗ್ಝೈನ್ಗೆ, ಕೇರಳದ ವೀಕ್ ಮ್ಯಾಗ್ಝೈನ್ಗೆ ಒಂದು ಇಂಟರ್ವ್ಯೂ ಕೊಟ್ಟೆ. ಮೆನಿ ಆಫ್ ದ ಫುಲ್ ಟೈಮರ್ಸ್ ಆಫ್ ದ RSS ಆರ್ ಹೋಮೋಸೆಕ್ಷುವಲ್ಸ್. ದೊಡ್ಡ ಅಕ್ಷರ ಬಂತು. ಅವ್ರಿಗೇನು ಮುಂದೆ ಏನೂ ಮಾಡೋಕ್ಕಾಗಲಿಲ್ಲ, ಸಸ್ಪೆಂಡ್ ಮಾಡಿದ್ರು. ನನ್ನನ್ನು ಸಸ್ಪೆಂಡ್ ಮಾಡಿದ್ರು. ಆಮೇಲೆ ನಾನು ಕನ್ನಡ ನಾಡು ಪಾರ್ಟಿ ಕಟ್ಟಿದೆ ಇದನ್ನು ಕೌಂಟ್ರ್ ಮಾಡೋದು. ಅದರ ನಂತರದ್ದು ನನ್ನ ಹೋರಾಟ ಇದೆಯಲ್ಲ, ನಮ್ಮ ಈ ಚಳವಳಿಯನ್ನು ನೀವು ಹೆಂಗೆ ಮಾಡ್ತಾಯಿದ್ರಿ, ಆ ಚಳವಳಿ ನಿಮ್ಮದೇ, ನೀವೇ ಒಂದು ಸ್ವಂತ ವೇದಿಕೆಯನ್ನು ನಿರ್ಮಾಣ ಮಾಡಿರಿ. ನನಗೆ ಅದು ಸಾಧ್ಯ ಇರಲಿಲ್ಲ. ಅದಕ್ಕೊಂದು ವೇದಿಕೆಯಾಗಿ ಲಭಿಸುವಂಥದ್ದು ಯಾವುದಾದೊಂದು ವೇದಿಕೆ ಬೇಕು, ಪಾರ್ಟಿ ಸಿಗಬೇಕು ಅಂತ ಹುಡುಗಾಟ ಮಾಡಿ, ಹಾಗೆ ನಾನು ಅದಕ್ಕೆ ಕಾಂಗ್ರೆಸ್ಸಿಗೆ ಹೋದೆ. ಹೀಗೆ ನಡೀತಾ ಬಂತು ನನ್ನ ಚಳವಳಿ. ಈಗಿನ ಪರಿಸ್ಥಿತಿಲಿ ಸಮಾಜಕ್ಕೆ ಒಂದು 4 ಮಾತುಗಳಲ್ಲಿ ಏನು ಹೇಳ್ತೀರಿ? ನಾವು ಸೌಹಾರ್ದಯುತವಾದಂಥ, ಶಾಂತಿಯುತವಾದಂಥ, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯಿಂದ ಬದುಕುವಂಥ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ರಾಷ್ಟ್ರ ಅಂತಂದರೆ ಇಲ್ಲಿ ರಾಷ್ಟ್ರ ಅಂತ ಇದ್ದರೆ ಜನರನ್ನು ಪ್ರೀತಿಸೋದು, ಜನರ ಸಂಸ್ಕೃತಿಯನ್ನು ಪ್ರೀತಿಸೋದು. ಇವತ್ತು ಈ ದ್ವೇಷದ ರಾಜಕಾರಣ, ಈ ಪ್ರತೀಕಾರದ ರಾಜಕಾರಣ, ದುರಹಂಕಾರದ ರಾಜಕಾರಣ, ಇದರಿಂದ ದೇಶವನ್ನು ಮುಕ್ತ ಮಾಡಿ ಒಂದು ಸೌಹಾರ್ದಯುತ ಭಾರತವನ್ನು ನಾವು ಕಟ್ಟಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಸ್ವಾತಂತ್ರ್ಯ ಹೋರಾಟದ ರೀತಿಯ ಒಂದು ಚಳವಳಿ ದೇಶದಲ್ಲಿ ಆಗಬೇಕು ಅಂತ ನನಗನ್ನಿಸ್ತಾ ಇದೆ. ಹಲವಾರು ಜನ ಎಲ್ಲ ವಿರುದ್ಧ ಪ್ರಾರಂಭ ಆಗಬಹುದು ಅಂತ ಹೇಳುವ ಆಸೆಯಿಂದ ನಾನು ನೋಡ್ತಾ ಇದ್ದೀನಿ. ಕಾರ್ಮೋಡಗಳ ನಡುವೆ ಒಂದು ಬೆಳ್ಳಿಗೆರೆಯ ರೂಪದಲ್ಲಿ ನಿಮ್ಮ ಹೋರಾಟ ಇರುವುದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನನ್ನ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದೆ. ಸ್ನೇಹಿತರೆ, AK ಸುಬ್ಬಯ್ಯನವರೊಂದಿಗೆ ಸ್ವಲ್ಪ ವಿಚಾರಗಳನ್ನ ಮಾತ್ರ ಮಾತಾಡಿದ್ವಿ. ತುಂಬ ಮಾತಾಡೋಕ್ಕಿದೆ, ತುಂಬ ವಿಚಾರಗಳಿದೆ, ಮಾತಾಡಲಿಕ್ಕೆ ಮುಂದೆ ಅವಕಾಶಗಳೂ ಇದೆ. 83ನೇ ಇಸ್ವಿನಲ್ಲಿ 18 ಸೀಟ್ಗಳನ್ನು BJPಗೆ ಗೆದ್ದುಕೊಟ್ಟು RSSನ ವೈದಿಕಶಾಹಿ ವ್ಯವಸ್ಥೆಗೆ BJPಯನ್ನು ಗುಲಾಮರನ್ನಾಗಿ ಮಾಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದು ಹೊರಗಡೆ ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಅಧಿಕಾರವನ್ನು ಅನುಭವಿಸೋದಿಲ್ಲ, ಯಾವ ಅಧಿಕಾರನೂ ಸಿಗೋದಿಲ್ಲ. ಅಂಥವರನ್ನು ಇವತ್ತು ಬಂದಿರತಕ್ಕಂಥ ಪೀಳಿಗೆ ಟೀಕೆ ಮಾಡುತ್ತೆ ಹೊರಗಡೆ. ಇದು ಸಮಾಜದ ದುರಂತ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಷ್ಟು ತ್ಯಾಗ ಮಾಡಿದವರು ಹೊರಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಹಾಗಿದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳೇನು, ಅಲ್ಲಿರ್ತಕ್ಕಂಥ ನಿಗೂಢತೆಗಳೇನು, ಇದನ್ನು ಮಾತಾಡೋದಕ್ಕೆ ಇವತ್ತಿರ್ತಕ್ಕಂಥ ನಮ್ಮ ಸಾಕ್ಷಿ ಪ್ರಜ್ಞೆ AK ಸುಬ್ಬಯ್ಯನವರು ಅವರೊಂದಿಗೆ ಇವತ್ತು 4 ಮಾತುಗಳನ್ನು ಆಡಿದ್ದೀವಿ. ಮುಂದೆ ಇನ್ನೂ ಈ ರೀತಿ ಮಾತುಗಳನ್ನು ಆಡೋಣ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತಿ.